ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮೂಡ ಜಂಜಾಟದ ಬಳಿಕ ಸಿಎಂ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರೆ. ಆದರೆ ಎಫ್ಐಆರ್ ಬಳಿಕ ಸಿಎಂ ನಿವಾಸಕ್ಕೆ ಬಂದ ಸಚಿವರ ದಂಡಿನ ಜೊತೆ ಸೀಕ್ರೆಟ್ ಮೀಟಿಂಗ್ ಮಾಡಿದ್ದಾರೆ. ಇತ್ತ ಕನಕಪುರದಲ್ಲಿ ಡಿಕೆಶಿಗೆ ಸಿಂಹಾಸನದ ಕನಸು ಚಿಗುರೊಡೆದಿದ್ದು ಸಮಯದ ದಾಳ ಸೇವೆಯ ಹೇಳಿಕೆ ಸಂಚಲನ ಸೃಷ್ಟಿಸಿದೆ. ರಾಷ್ಟ್ರ ಮಟ್ಟದಲ್ಲಿ ಸಿಎಂ ಮಾನ ಹೋಯ್ತು, ರಾಜೀನಾಮೆಗೆ ಹೋರಾಟ ನಡೆಯಿತು. ಅದೇನು ಮಾಡಿದ್ರೂ ಕೂಡ ಸಿದ್ದು ಬಗ್ತಿಲ್ಲ, ಜಗ್ತಿಲ್ಲ. ಹೀಗಾಗಿ ದಸರಾ ಹಬ್ಬದ ಮಧ್ಯೆ ಬೃಹತ್ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಇತ್ತ ಮಾಜಿ ಮುಖ್ಯಮಂತ್ರಿ ಎಚ್.ಡಿ.ಕೆ ಗಂಗೇನಹಳ್ಳಿ ಕೇಸ್ನ ಪಿನ್ ಟು ಪಿನ್ ಡೀಟೇಲ್ ಬಿಚ್ಚಿಟ್ಟಿದ್ದಾರೆ. ಶ್ರುತಿಯೋ ಅಪಶ್ರುತಿಯೋ ಸ್ಯಾಂಡಲ್ವುಡ್ ನಲ್ಲಿ ಮಾತ್ರ ಘಾಟು ಎದ್ದಿದೆ. 18 ವರ್ಷದವಳಿದ್ದಾಗ ಕ್ಯಾಸ್ಟಿಂಗ್ ಕೌಚ್ ಅನುಭವ ಆಗಿದೆ ಅಂತ ಶ್ರುತಿ ನುಡಿದಿದ್ದಾರೆ. ಅತ್ತ ತಮಿಳಿನ 5 ನಿರ್ಮಾಪಕರು ಎಕ್ಸ್ಚೇಂಜ್ ಮಾತಿಗೆ ಚಪ್ಪಲಿ ಉತ್ತರ ಕೊಟ್ಟಿದ್ದೆ ಅಂತ ಲೂಸಿಯಾ ನಟಿ ಹೇಳಿದ್ದು ಬಿರುಗಾಳಿ ಎಬ್ಬಿಸಿದೆ. ಇವರು ಪರಮಶ್ರೀ, ಅದೇನು ಮಾಡಿದ್ರೋ ಗೊತ್ತಿಲ್ಲ. ಅಧಿಕಾರಿಗಳ ಹೆಸರಲ್ಲಿ ಇವರಿಗೆ ಬ್ಲ್ಯಾಕ್ ಮೇಲ್ ಮಾಡಲಾಗಿದ್ದು ಬರೋಬ್ಬರಿ 1 ಕೋಟಿ ರೂಪಾಯಿ ಸುಲಿಗೆ ಮಾಡಲಾಗಿದೆ. ದುಡ್ಡು ಕೊಟ್ಟು ಬೆಪ್ಪಾದ ಸ್ವಾಮೀಜಿ ಮಠ ಬಿಟ್ಟು ನಾಪತ್ತೆಯಾಗಿದ್ದಾರೆ. ಆದರೆ ಹಣ ಸುಲಿದವನು ದಳದ ಹಳೆ ಕ್ಯಾಂಡಿಡೇಟ್ ಆಗಿ ಅರೆಸ್ಟ್ ಆಗಿದ್ದಾನೆ. ಗುರಾಯಿಸಿದ್ರೆ ಗುರಿ ಇಟ್ಟು ಕಣ್ಣು ಕೀಳುವಂತ ಇಸ್ರೇಲ್ನ ಮೇಲೆ ಜಿದ್ದಿಗೆ ಬಿದ್ದು ಯುದ್ಧಕ್ಕೆ ನಿಂತ ಹೆಜ್ಬುಲ್ಲಾದ ಹೆಣ ಉರುಳುತ್ತಾ ಇದೆ. ಇದರ ನಾಯಕ ಎನಿಸಿಕೊಂಡಂತ ಹಸನ್ ನಸ್ರಲ್ಲಾನನ್ನ ಜನ್ನತ್ತಿಗೆ ಕಳಿಸಲಾಗಿದೆ. ಲೆಬನಾನ್ ಮೇಲೆ ರಣ ಮಳೆ ಸುರಿಸ್ತಾ ಇದೆ ಇಸ್ರೇಲ್. ಇತ್ತ ಇರಾನ್ನ ಸರ್ವೋಚ್ಚ ನಾಯಕ ಸುರಕ್ಷಿತ ಬಿಲ ಸೇರಿದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.